ಹಾಯ್ ಹಲೋ ವಿದ್ಯಾರ್ಥಿಗಳೇ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುಡ್ ನ್ಯೂಸ್. ಓಕೆ, ಇವತ್ತು ಮಧ್ಯಾಹ್ನ ಕೂಡ ಹೇಳಿದ್ದೆ ಡೇಟ್ ಎಕ್ಸ್ಟೆಂಡ್ ಆಯ್ತು ಅಂದ್ರೆ ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ 15ನೇ ತಾರೀಕಿತ್ತು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಲ್ಲ, ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ಲ ಅಂತಂದು. ಸೊ ಕೊನೆಗೆ ಏನು ಮಾಡಿದ್ರು ಅಂತಂದರೆ ನಮ್ಮ BCWD ಎಲ್ಲನೂ ಕೂಡ ಡೇಟ್ ಇತ್ತು. SC ST ದವ್ರು ಇತ್ತು, ಮೈನಾರಿಟಿ ಸ್ಟೂಡೆಂಟ್ಗೆ ಇತ್ತು, ಬೇರೆ ಸ್ಟೂಡೆಂಟ್ ಕೂಡ ಇತ್ತು. ಬಟ್ BCM ಸ್ಟೂಡೆಂಟ್ಗೆ ಅಂದರೆ OBC ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ನಿಮಗೆ ಡೇಟ್ ಎಕ್ಸ್ಟೆಂಡೆಡ್ ಆಗಿದ್ದಿಲ್ಲ. 2025-26 ಪೋಸ್ಟ್ ಮೆಟ್ರಿಕ್ಸ್ ಸ್ಕಾಲರ್ಶಿಪ್ ಮಾತಾಡ್ತಾ ಇದ್ದೀನಿ. ಅದರಲ್ಲಿ ಕೂಡ ನಿಮಗೆ ಶುಲ್ಕ ಮರುಪಾವತಿ, ಓಕೆ, ಶುಲ್ಕ ಮರುಪಾವತಿ ಮಾತ್ರ ಬರ್ತಕ್ಕಂಥ ಸ್ಟೂಡೆಂಟ್ಗೆ ನೋಡಿ ಡೇಟ್ ಎಕ್ಸ್ಟೆಂಡ್ ಆಗೋ ಬಗ್ಗೆ ಲೆಟರ್ ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ಸಾಗಿ ನಿಮ್ಗೆ ಓದೋದಂದ್ರೆ ಓದಿಸ್ತೀನಿ. ನಿಮಗೆ ಬೇಕಾದ್ರೆ ಇನ್ನೊಂದು ಟೈಮ್ ಲಾಸ್ಟ್ ಡೇಟ್ ನೋಡಿರಿ, ಇಲ್ಲಿ ಅಪ್ಡೇಟ್ ಕೂಡ ಮಾಡಬೇಕು. ಸೊ ಡೇಟ್ ಇನ್ನೂ ಕೂಡ ಲಾಸ್ಟ್ ಡೇಟ್ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಬಟ್ ನಿಮ್ಗೆ ಇಲ್ಲೇನು ಕಾಣಿಸ್ತಿದೆ, PDF ಅಂತ ಏನು ಕಾಣಿಸ್ತಿದೆ, ಇಲ್ಲಿ PDF ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕಾಣಿಸ್ತಿದೆ ನೋಡಿ. ಇಲ್ಲಿ ಏನು ಕೊಟ್ಟವ್ರೆ ಡೇಟ್ ಇವತ್ತು ಬಂದಿರತಕ್ಕಂಥದ್ದು. ಕೆಳಕಂಡ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಪ್ರವರ್ಗ 1 ಅಲೆಮಾರಿ ವಿದ್ಯಾರ್ಥಿಗಳಿಂದ 2025-26ನೇ ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೂಲಕ ನೀಡಲಾಗುತ್ತಿರುವ ಶುಲ್ಕ ಮರುಪಾವತಿ ಫೀ ರಿಮರ್ಸ್ಮೆಂಟ್ ಕಾರ್ಯಕ್ರಮದ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕವನ್ನು 5/3/2026 ಪೋಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳ ಮನವಿಯ ಮೇರೆಗೆ ವಿಸ್ತರಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಸೂಚಿಸಿದೆ. ಸೊ ಅರ್ಥ ಮಾಡ್ಕೋಬೇಕು, ಆ ಡೇಟ್ ಎಕ್ಸ್ಟೆಂಡ್ ಏನಿತ್ತು ನಿಮಗೆ 15ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು. ಇದು ಅಂದರೆ ಫೆಬ್ರವರಿ 2ನೇ ತಾರೀಕು ಮಾತ್ರ ಕೊಟ್ಟಿದ್ರು. ಡೇಟ್ ಎಕ್ಸ್ಟೆಂಡ್ ಆಗಿದ್ದಿಲ್ಲ ಇಲ್ಲಿವರೆಗೂ ಕೂಡ. ನೋಡಿ 21ನೇ ತಾರೀಕು ಬಂದರೂ 5 ದಿನಗಳ ಕಾಲ ಏನೂ ಕೂಡ ನಿಮಗೆ OBC ಸ್ಟೂಡೆಂಟ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತಿದ್ದಿಲ್ಲ. ಬಟ್ ಇವಾಗ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಯಾವ ಸ್ಟೂಡೆಂಟ್ ಅಂತಂದ್ರೆ ಒನ್ ಟೈಮ್ ಓದಿಬಿಡ್ತೀನಿ ನೋಡಿ. BArch ಇದೆ, MCA ಇದೆ, ಮತ್ತು MC ಅಂದರೆ ಮೆಡಿಕಲ್ CH ಇದೆ, ಮತ್ತು MD ಇದೆ, ಆ್ಯಂಡ್ MS ಇದೆ, ಅಂದರೆ ಮತ್ತು ಇದು ಮಾಸ್ಟರ್ ಆಫ್ ಸರ್ಜರಿ ಆ್ಯಂಡ್ MS ಇದೆ, ಆ್ಯಂಡ್ MS ಅಲೈಡ್ ಹೆಲ್ತ್ ಸೈನ್ಸ್, ಆ್ಯಂಡ್ MPT ಅಂದರೆ ಫಿಸಿಯೋಥೆರಪಿ, MHA ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಕಾಣಿಸ್ತಿದೆ ಓಕೆ, ಅಲೈಡ್ ಹೆಲ್ತ್ ಸೈನ್ಸ್ ಮಾಡೋರಿಗೆ ಮತ್ತು ನರ್ಸಿಂಗ್ ಸ್ಟೂಡೆಂಟ್ಗೆ ಆ್ಯಂಡ್ ಆಲ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಎಲ್ಲ ಇಂಜಿನಿಯರ್ ಸ್ಟೂಡೆಂಟ್ ಕೂಡ ಬಂದಿದೆ. ಆಯುರ್ವೇದಿಕ್ ಸ್ಟೂಡೆಂಟ್ ಕೂಡ ಬಂದಿದೆ, MBBS ಅವರು ಕೂಡ ಬಂದಿದೆ. ಮತ್ತು ಯಾರಿಗೆ MD ಅವ್ರಿಗೂ MDSಗೂ ಮತ್ತು PG ಡಿಪ್ಲೊಮಾ ಇನ್ ಡೆಂಟಲ್ ಮಾಡೋರಿಗೆ ಮತ್ತು ಫಾರ್ಮಾ D ಮಾಡೋರಿಗೆ, M.Pharma ಅಂದರೆ ಟೋಟಲಿ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಹೇಳ್ಬೋದು. ಅಂದರೆ ವೆಟರ್ನರಿ ಕೂಡ ಬರೆದಿದ್ದಾರೆ, ಹೋಮಿಯೋಪತಿ ಬರೆದಿದ್ದಾರೆ, ಆ್ಯಂಡ್ BNYS ಕೂಡ ಬರೆದಿದ್ದಾರೆ, ಯುನಾನಿ, ನ್ಯಾಚುರೋಪತಿ ಎಲ್ಲ ಕಾಣಿಸ್ತಿದೆ ನೋಡಿ. ಅಂದರೆ BUMS ಕೂಡ ಇದೆ, BDS ಕೂಡ ಇದೆ. ಆರ್ಕಿಟೆಕ್ಚರ್ ಮಾಡೋರಿಗೆ ಅವರು MArch ಅಂತ ಕಾಣಿಸ್ತಿದೆ, ಅದು ಇದೆ. ಮತ್ತು B Pharma ಅಂತ ಹೇಳಿದೆ, ಮತ್ತು ಫಾರ್ಮಾ D ಕೂಡ ಇದೆ. ಆ್ಯಂಡ್ ಅಲೈಡ್ ಹೆಲ್ತ್ ಸೈನ್ಸು, ಫಿಸಿಯೋಥೆರಪಿ ಅಂತ ಹೇಳಿದೆ ನಾನು. BS ನರ್ಸಿಂಗ್ ಕೂಡ ಹೇಳಿದ್ದೀನಿ. ಆ್ಯಂಡ್ ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ ಅವರು ಕೂಡ ಇದೆ, B.Ed ಮಾಡೋರಿಗೆ. ಆ್ಯಂಡ್ ಅದೇ ರೀತಿಯಾಗಿ ಎಲ್ಲ ಪ್ರೊಫೆಷನಲ್ ಕೋರ್ಸಸ್ ಅಂತ ಹೇಳ್ಬೋದು. ಅದ್ರ ತಕ್ಕನೆ ಬೇರೆ ಕೂಡ ಕೊಟ್ಟಾರೆ ನೋಡಿ. ಮತ್ತು ಪ್ಯಾರಾಮೆಡಿಕಲ್ ಕೋರ್ಸಸ್ಸು ಮತ್ತು ಆಲ್ ಡಿಪ್ಲೊಮಾ ಕೋರ್ಸಸ್ ಕೂಡ ಅಂತ ಮೆನ್ಷನ್ ಮಾಡಿದ್ರೆ. ನೀವು ಸದ್ಯಕ್ಕೆ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕಾಣಿಸ್ತೀವಿ, ಒನ್ ಟೈಮ್ ಬೇಕಾದರೆ ಓದ್ಕೊರಿ. ನಿಮ್ಮ ಕೋರ್ಸ್ ಎಲ್ಲಾದರೂ ಇದೆಯಾ, ಒನ್ ಟೈಮ್ ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂತಾರ, ಅಥವಾ ಈ ಫೋಟೋ ಬೇಕಂತಂದರೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ, ನೋಡ್ಕೋರಂತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ಕಾಣಿಸ್ತಿದೆ ನೋಡಿರಿ, 5/3/2026 ಅಂದರೆ ಮಾರ್ಚ್ 5 ಕೂಡ ಟೈಮ್ ಕೊಟ್ಟವ್ರೆ. ಅಪ್ಲಿಕೇಶನ್ ಹಾಕ್ರಿ. ಅಪ್ಲಿಕೇಶನ್ನಲ್ಲಿ ಹಾಕ್ತಾರ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇದೇ ಒಂದು ವೆಬ್ಸೈಟಲ್ಲಿ ssb.postmetric.karnataka.gov.in ಅಂತ ಕಾಣಿಸ್ತಿದೆಯಲ್ವ, ಇದೆ ನಿಮ್ಮದು ನೋಡಿ. ಡಿಪಾರ್ಟ್ಮೆಂಟ್ BCWD ಬರ್ತದೆ. ನಿಮ್ಗೆ ಏನಾದರೂ ಕುಂದು ಕೊರತೆಗಳು ಅಥವಾ ಏನಾದರೂ ಡೌಟ್ಸ್ಗಳು ಬಂದರೆ ಈ ಒಂದು ದೂರವಾಣಿಗೆ ಕರೆ ಮಾಡಬಹುದು. ಇಮೇಲ್ ಕೂಡ ಇದೆ, ಓಕೆ. ಇಲ್ಲೂ ಕೂಡ ಇದು ಒಂದು ಕರೆಗಳು ಕೊಟ್ಟಾರೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಬೇಕಾದ್ರೆ ಲಿಂಕ್ ನಿಮ್ಗಂತ ಗೊತ್ತಿದೆ, ಇದಂತೂ ನಿಮಗೆ ಚಿರಪರಿಚಿತ ಇರ್ತದೆ. ಇದ್ರ ಮೇಲೆ ಈಗಾಗಲೇ ನಿಮ್ಮೆಲ್ಲರೂ ಕೂಡ SSPD ಇರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಸ್ಟ್ ಲಾಗಿನ್ ಆಗಿಬಿಟ್ಟು ಪಾಸ್ವರ್ಡ್ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚಾ ಎಂಟ್ರಿ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ನಾನು ಅಕೌಂಟ್ ತೋರಿಸಲ್ಲ ನಿಮಗೆ, ಓಕೆ. ಜಸ್ಟ್ ಎಕ್ಸಾಂಪಲು 354 ಅಂತ ಕಾಣಿಸ್ತಿದೆ. ಸೊ ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡ್ತೀನಿ, ಓಕೆ. ನೋಡಿ ಈ ರೀತಿ ಬರ್ತದ. ಸೊ ಇವಾಗ ಏನು ಮಾಡಿದ್ದೀರಿ, ಈ ರೀತಿ ಬಂದಾಗ ಜಸ್ಟ್ ಏನಿಲ್ಲ, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕಾಣಿಸ್ತಿರ್ತದೆ ನೋಡಿ. ಯಾರೆಲ್ಲ ಅಪ್ಲೈ ಮಾಡಿಲ್ಲ ನೋಡಿ, ನಿಮ್ಗೆ ಎಲಿಜಿಬಿಲಿಟಿ ಇರಬೇಕು, ಪ್ರೀವಿಯಸ್ ಇಯರ್ದು ರಿಸಲ್ಟ್ ಬಂದಿರಬೇಕು. ಒಂದು ಹೇಳ್ತೀನಿ ನೋಡಿ, ಫಾರ್ ಎಕ್ಸಾಂಪಲ್ ಈ ಸೆಮಿಸ್ಟರ್ ಇತ್ತಪ್ಪ, ನೀವು ಸದ್ಯಕ್ಕೆ 3rd ಸೆಮಿಸ್ಟರ್ ಇದ್ದೀರಾ, ಅಥವಾ 5th ಸೆಮಿಸ್ಟರ್ ಇದ್ದೀರಾ, ಅಥವಾ 7th ಸೆಮಿಸ್ಟರ್ ಇದ್ದೀರಾ, ಪ್ರೀವಿಯಸ್ 6th ಸೆಮಿಸ್ಟರ್ದು ಅಥವಾ ಪ್ರೀವಿಯಸ್ ನಿಮ್ಮದು 4th ಸೆಮಿಸ್ಟ್ರು ಅಥವಾ ಪ್ರೀವಿಯಸ್ 2nd ಸೆಮಿಸ್ಟ್ರು ರಿಸಲ್ಟ್ ಬರದೆ ನೀವು ಅಡ್ಮಿಷನ್ ಆಗಿರ್ತಾರೆ, ಬಟ್ ರಿಸಲ್ಟೇ ಬಂದಿಲ್ಲ ಅಂತಂದರೆ ಪ್ರೀವಿಯಸ್ ಡೇಟ್ ಏನಂತ ಆಗ್ತಾರೆ, ಡಾಟಾ ಬಂದಿರಬೇಕು. ಬಟ್ 2026 ಅಂದರೆ 25-26 ಅಪ್ಲಿಕೇಶನ್ ಯಾರು ಹಾಕಿಲ್ಲೋ ಅವರಿಗೆ ಇದ್ದಂಗಿದ್ದು, ಓಕೆ. ಸೊ ಅಪ್ಲಿಕೇಶನು ಸದ್ಯಕ್ಕೆ ಮಾರ್ಚ್ 5 ಕೂಡ ಟೈಮ್ ಇದೆ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿರಿ. 1 ಸ್ಟೆಪ್, 2nd ಸ್ಟೆಪ್, 1st ಸ್ಟೆಪ್ ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ ಫುಲ್ ಡೀಟೇಲ್ ಆಗಿ ನಿಮಗೆ ವ್ಯಾಸಂಗ, ಜಾತಿ, ವೈಯಕ್ತಿಕ ವಿವರಗಳನ್ನು ಪರ್ಸನಲ್ ಡೀಟೇಲ್ ಕೇಳ್ತಾರೆ. 2ನೇ ಸ್ಟೆಪ್ ಬಂದುಬಿಟ್ಟು ನಿಮಗೆ ಕಾಲೇಜು ಅಂದರೆ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್ ಕೇಳ್ತಾರೆ. 3ನೇದು ಅಟೆಸ್ಟೇಷನ್ಸ್ ಬಗ್ಗೆ ಇರ್ತದೆ. ಆ್ಯಂಡ್ 4 ಹಾಸ್ಟೆಲ್ ಡೀಟೇಲ್ಸ್ ಇರ್ತದೆ. 5th ಮಾತ್ರ ನಿಮ್ಗೆ ಸಬ್ಮಿಟ್ ಎಲ್ಲನೂ ಕೂಡ ಒನ್ ಟೈಮ್ ನೋಡ್ಕೊಂಡು ಸಬ್ಮಿಟ್ ಕೊಟ್ಬಿಟ್ರೆ ಸ್ಕಾಲರ್ಶಿಪ್ ಮುಗಿತು, ಓಕೆ. ಇಷ್ಟೇ, ಏನಿಲ್ಲ ದೊಡ್ಡದು, ಈಸಿ ಇದೆ. ಅಪ್ಲಿಕೇಶನ್ ಹಾಕೋದೇನು ದೊಡ್ಡ ವಿಚಾರ ಏನಲ್ಲ. ಆರಾಮ್ಸೆ ಹಾಕ್ರಿ ಅಪ್ಲಿಕೇಶನು. ರಾಂಗ್ ಮಾಡ್ಲಿಕ್ಕೆ ಹೋಗಬೇಡಿ ಆ ಅಪ್ಲಿಕೇಶನ್ ಹಾಕುವಾಗ. ಯಾಕಂದರೆ ನಿಮಗೆ ಮುಂದೆ ಸೀಡಿಂಗ್ ಆಗದೆ, ಬ್ಯಾಂಕ್ ಸೀಡಿಂಗ್ ಆಗದೆ, ನಿಮ್ಮದು ಅಂದರೆ ನಿಮ್ಮದು ಆಧಾರ್ ಕಾರ್ಡಿಂಗ್ ಏನಾದರೂ ಸೀಡಿಂಗ್ ಆಗದೆ ಅಪ್ಲಿಕೇಶನ್ ಹಾಕೋದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ತೊಂದರೆ ಅನುಭವಿಸ್ತೀರ ಅಂತ ಹೇಳ್ತೇನೆ ಅಷ್ಟೇ ನಾನು, ಆಯಿತಾ. ಓಕೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇದೆ.
ಟೈಮ್ ಇನ್ನೂ ಕೂಡ ಜಾಸ್ತಿನೇ ಕೊಟ್ರಿ. ಇವಾಗ ಇನ್ನೂ ಕೂಡ ಆರಾಮ್ಸಿಗೆ ಅಪ್ಲಿಕೇಶನ್ ಹಾಕ್ರಿ, ವರಿಬೇಡ. ಓಕೆ ಕಣ್ರು, ಇಲ್ಲಿ ಇಷ್ಟೊಂದು ಕಾಣಿಸ್ತಿದೆ ನೋಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ಕಾಣಿಸ್ತಿದೆ. ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೂ ಕೂಡ ಇಲ್ಲೂ ಕೂಡ ನೀವು ಕಾಲ್ ಮಾಡ್ಬೋದು. ಓಕೆ ಸರ್ ಕಣ್ರು, ಥ್ಯಾಂಕ್ ಯು. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಬಾಯ್.